ಬೆಂಗಳೂರಲ್ಲಿ ದಿ ಮೋಸ್ಟ್ ಫೇಮಸ್ ವಾಂಗಿಬಾತ್ ತಿನ್ನಬೇಕು ಅಂದರೆ ನೀವು ಈ ಹೋಟೆಲ್ಗೆ ಒಂದು ಸಲ ವಿಸಿಟ್ ಮಾಡಲೇಬೇಕು. ಆದರೆ ನೀವು ಈ ವಾಂಗಿಬಾತ್ ತಿನ್ನಬೇಕು ಅಂದರೆ ನೀವು ಶನಿವಾರದವರೆಗೂ ಕಾಯಲೇಬೇಕು. ಏಕೆಂದರೆ ಇವರು ವಾಂಗಿಬಾತ್ ಮಾಡೋದು ವಾರಕ್ಕೆ ಒಂದೇ ದಿನ, ಅದು ಶನಿವಾರದೊತ್ತು ಮಾತ್ರ. ಇದು ಸುಮಾರು 50 ವರ್ಷದ ಹಳೆಯ ಹೋಟೆಲ್, ಅದೇ BN ಸಾಂಬಯ್ಯ ಶೆಟ್ಟಿ ಟಿಫನ್ ರೂಮ್. ಇದು ಇರೋದು ಶಿವಾಜಿನಗರಲ್ಲಿ. ಒಂದು ಪ್ಲೇಟ್ ವಾಂಗಿಬಾತ್ ಬಂದು 45 ರೂಪಾಯಿ. ಇಲ್ಲಿ ವಾಂಗಿಬಾತ್ ತಿನ್ನೋಕ್ಕೆ ಅಂತಲೇ ಜನ ಕ್ಯೂ ಅಲ್ಲಿ ನಿಂತಿರ್ತಾರೆ. ಇಲ್ಲಿ ಸಿಗೋ ವಾಂಗಿಬಾತ್ಗೆ ಸ್ಪೆಷಲ್ ಫ್ಯಾನ್ ಬೇಸೇ ಇದೆ. ನೀವು ಒಮ್ಮೆ BN ಸಾಂಬಯ್ಯ ಶೆಟ್ಟಿ ಟಿಫನ್ ರೂಮ್ಗೆ ಹೋಗಿ ಒಮ್ಮೆ ವಾಂಗಿಬಾತ್ನ ತಿಂದು ಟ್ರೈ ಮಾಡಿ ನೋಡಿ. ಆದರೆ ನೀವು ವಾಂಗಿಬಾತ್ ತಿನ್ನಬೇಕು ಅಂದರೆ ಶನಿವಾರದವರೆಗೂ ಕಾದು ಶನಿವಾರದ ಬೆಳಗ್ಗೆ 7 ಗಂಟೆಗೆ ಹೋದರೆ ನಿಮಗೆ ಬಿಸಿ ಬಿಸಿ ವಾಂಗಿಬಾತ್ ಸಿಗುತ್ತೆ. ಅಲ್ಲಿ ಸಿಗುವ ವಾಂಗಿಬಾತ್ನ ತಿಂದು ಆನಂದಿಸಿ. ಇಲ್ಲಿ ಸಿಗೋ ವಾಂಗಿಬಾತ್ನ ತಿಂದ್ಕೊಂಡು ಮನೆಗೆ ಬಂದೆ. ಆಮೇಲೆ ಮಧ್ಯಾಹ್ನ ಊಟಕ್ಕೆ ಅಂತ ನೋಡಿದಾಗ ಬಿಸಿ ಬಿಸಿ ಅನ್ನ ಮಾಡಿದರು. ಇದಕ್ಕೇನಾದ್ರು ಮಾಡೋಣ ಅಂತ ಹೀರೆಕಾಯಿ, ಈರುಳ್ಳಿ ಎಲ್ಲ ಹೆಚ್ಕೊಂಡೆ, ಸಿಪ್ಪೆನ ಸೈಡ್ಗಿಟ್ಟೆ, ಚಟ್ನಿ ಗಿಟ್ನಿ ಮಾಡೋಕ್ಕಾಗುತ್ತೆ ಅಂತ. ಆಮೇಲೆ ಒಗ್ಗರಣೆ ಮಾಡಿ ಸಾಸಿವೆ, ಕಡಲೆಬೇಳೆ ಎಲ್ಲ ಹಾಕಿದೆ. ಆಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿದೆ. ಆಮೇಲೆ ಹೆಚ್ಚಿರೋ ಹೀರೆಕಾಯಿನೆಲ್ಲ ಹಾಕ್ಬಿಟ್ಟು ಆಮೇಲೆ ಅದಕ್ಕೆ ನೀರು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸೋಣ ಅಂತ ಮುಚ್ಚಿಟ್ಟೆ. ಸುಮಾರು 10-15 ನಿಮಿಷ ಎಲ್ಲ ಬೇಯಿಸ್ಬಿಟ್ಟು ತೆಗೆದು ನೋಡಿದಾಗ ಇನ್ನೂ ಚೆನ್ನಾಗಿ ಬೆಂದಿರಲಿಲ್ಲ, ಬೇಯ್ತಾಯಿತ್ತು. ಸರಿ, ಅದಕ್ಕೆ ನಾನು ಉಪ್ಪು, ಖಾರದ ಪುಡಿ, ಪಲ್ಯದ ಪುಡಿ, ನೀವು ಬೇಕಾದ್ರೆ ಮಸಾಲೆ ಪುಡಿ ಬೇಕಾದ್ರೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯೋಕ್ಕೆ ಇಡ್ಬೋದು. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯೋಕ್ಕೆ ಅಂತ ಇಟ್ಟೆ. ಆಮೇಲೆ ಮತ್ತೆ ತೆಗೆದು ನೋಡಿದಾಗ ಘಮ ಘಮ ಅಂತ ಸ್ಮೆಲ್ ಬೇರೆ ಬರ್ತಾಯಿತ್ತು. ಆಮೇಲೆ ಪಲ್ಯ ಏನೋ ರೆಡಿ ಆಗ್ತಾಯಿತ್ತು. ಇನ್ನೊಂದು 5-10 ನಿಮಿಷ ಬೇಯಿಸೋಣ ಅಂತ ಹಂಗೆ ಮತ್ತೆ ಮುಚ್ಚಿಟ್ಟೆ. ಆಮೇಲೆ ಮತ್ತೆ ತೆಗೆದು ನೋಡಿದಾಗ ಇವಾಗ ಪಲ್ಯ ಏನೋ ರೆಡಿಯಾಗಿತ್ತು. ಹೀರೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿತ್ತು, ಅನ್ನಕ್ಕೆ ಹಾಕ್ಕೊಳ್ಳೋಕ್ಕೆ ರೆಡಿಯಾಗಿತ್ತು. ಸರಿ ಅಂತ ಮಾಡಿರೋ ಬಿಸಿ ಬಿಸಿ ಅನ್ನಕ್ಕೆ ಹೀರೆಕಾಯಿ ಪಲ್ಯ ಹಾಕ್ಕೊಂಡೆ. ಅನ್ನಕ್ಕೆ ಹೀರೆಕಾಯಿ ಪಲ್ಯ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ತಿಂದು ಟೇಸ್ಟ್ ಮಾಡಿದಾಗ ಟೇಸ್ಟ್ ಅಂತೂ ಸಖತ್ತಾಗಿತ್ತು, ಮೈಂಡ್ ಬ್ಲೋಯಿಂಗ್ ಆಗಿತ್ತು. ಆಮೇಲೆ ಸಾಯಂಕಾಲ ಆಗ್ತಿದ್ದಂಗೆ ವಾಕಿಂಗ್ ಗೀಕಿಂಗ್ ಎಲ್ಲ ಮಾಡಿದೆ. ಆಮೇಲೆ ಗಿಡಗಳಿಗೆಲ್ಲ ನೀರು ಹಾಕಿದೆ. ಆಮೇಲೆ ಸಾಯಂಕಾಲ ಆಗ್ತಿದ್ದಂಗೆ ನಾನು ಆಚೆ ಕಡೆ ಒಂದು ರೌಂಡ್ ವಾಕಿಂಗ್ ಅಂತ ಹೋಗ್ಬಿಟ್ಟು ಹಾಲು ತೊಗೊಂಡು ಬರ್ತಾ ಒಂದು ಗ್ಲಾಸ್ ಟೀ ಕುಡ್ಕೊಂಡು ಮನೆಗೆ ಬಂದು ಚಪಾತಿಗೆ ಅಂತ ಹಿಟ್ಟನ್ನ ಕಲಿಸ್ದೆ. ಆಮೇಲೆ ಚಪಾತಿ ಎಲ್ಲ ಬೇಯಿಸ್ಬಿಟ್ಟು ಮಧ್ಯಾಹ್ನ ಮಾಡಿರೋ ಹೀರೆಕಾಯಿ ಪಲ್ಯ ಹಾಕ್ಕೊಂಡು ತಿಂದ್ಕೊಂಡೆ. ಇಷ್ಟೆಲ್ಲ ಆಗಷ್ಟರಲ್ಲಿ ರಾತ್ರಿ 10 ಗಂಟೆ ಆಗ್ತಾಯಿತ್ತು. ಸರಿ ಅಂತ ಬಂದು ಎಡಿಟಿಂಗ್ ಅಂತ ಕೂತ್ಕೊಂಡೆ. ಅಲ್ಲಿಗೆ ಇವತ್ತಿನ ದಿನಚರಿಯನ್ನು ಮುಗೀತು. ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.